ಈಗ ಧರ್ಮಸ್ಥಳದ ವಿಷಯ ಬಗ್ಗೆ ಏನು ಹೇಳ್ತೀರಿ? ಅದಕ್ಕೆ ನಾನು ಭಾಳ ವ್ಯವಹಾರವಾಗಿ ಹೇಳಿದೆ ನಾನು ಆಗಲೇ. ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ ಅಂತ. ಏನು ನೀವು ಬಂದ್ರಿ ಕೂತ್ಕೊಂಡ್ರಿ, ಏನು ಸಮಾಚಾರ? ಕೋಡಿಮಠ ಶ್ರವಣ ಬಂದರು, ಸಂಕೇಶ್ವರ ಮನೆಗಿದ್ದರು, ಸಮಾಚಾರ. ಯಾಕೆ ಬಂದರು? ಪ್ರತಿ ಶ್ರಾವಣ ಕರೆಸ್ತಾರೆ, ಅವರಿಗೆ ಬಾಂಧವ್ಯ ಇದೆ, ಪೂಜೆ ಮಾಡ್ತಾರೆ, ಮಕ್ಕಳು ಹೇಳ್ತಾರೆ, ಪ್ರಚಾರ. ಸಮಾಚಾರ, ಪ್ರಚಾರ, ವಿಚಾರ, ಯಾಕೆ ಏನು ಅಂತ ವಿಚಾರ. ಇನ್ನೊಂದು ಪ್ರಬಲವಾದಿದೆ ಅಪಪ್ರಚಾರ. ದುರ್ದೈವ ಅಪಪ್ರಚಾರ ಕಡೆಗೆ ಬರಬೇಕು. ಇವತ್ತು ಅಪಪ್ರಚಾರೇ ಮೊದಲು ಬಂದ್ಬಿಟ್ಟಿದೆ. ಸಮಾಚಾರ, ವಿಚಾರ, ಪ್ರಚಾರಕ್ಕೆ ಮೊದಲು ಅಪಪ್ರಚಾರ ಬಂದಿರೋದ್ರಿಂದ ಸತ್ಯ ಹೊರಗೆ ಬರೋದು, ಸತ್ಯ ಹೋಗ್ತಾನೆ ಅವನು. ಅದಕ್ಕೆ ಅಳುಕುರಿದವನಿಗೆ ಅಪಪ್ರಚಾರವೇ ಆಯ್ದ. ಸತ್ಯ ಬರೋ ತನಕ ಕಾದು ನೋಡಬೇಕು. ಅಂದರೆ ಬೇಕಂತ ಹೆಸರು ಕೆಡಿಸ್ಬೇಕಂತ ಹೇಳಿ ಥರ ಏನು ಮಾಡ್ತಾ ಇದ್ದಾರೆ, ಅದು ಬೇರೆ ವಿಷಯ. ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತೆ ಬರುತ್ತಾವೆ ನೋಡಿ. ನೀವು ಹಣೆ ವಿಭೂತಿ ಇಟ್ಟು ಹಣೆ ಕೆತ್ತಿಸಿ ಯಾರು, ನಾಮವಿಟ್ಟು ಅಳಿಸಿ ಯಾರು? ಇಂಥ ಕಾಲಕ್ಕೆ ದಾನಿಯಲ್ಲಿ ಬರ್ತಾಯಿದೆ. ಅವರಂತೆಲ್ಲ ಧರ್ಮಕ್ಕೆ ಅವಹೇಳನ ಮಾಡುವಂಥ ಕಾಲಗಳು ಬರ್ತಾಯಿದೆ. ಅದನ್ನು ಧೈರ್ಯವಾಗಿ ಎದುರಿಸಿ ಮನುಷ್ಯ